ಇವತ್ತು ಒಂದ್ ರಾತ್ರಿ ಉಳ್ಕೊಳಕ್ ಜಾಗ ಕೊಡಿ, ಒತ್ತಾರೆ ನಾವೇ ಹೊಂಟಾ ಇರ್ತೀವಿ. ಪ್ಲೀಸ್ ಮೇಡಮ್. ತುಂಬಾ ಶಾಂತವಾಗಿ ಹೇಳ್ತಾ ಇದ್ದೀನಿ, ಹೊಟಾಗಿ ಇಲ್ಲಿಂದ. ಅಣ್ಣ ನಾವು ಬರ್ತೀವಿ. ಸರಿ ಬಾರವ್ವ. ನಮಸ್ತೆ, ವೆಲ್ಕಮ್ ವೆಲ್ಕಮ್. ಅರೆ ಚಂದ್ರಕಾಂತ್ ಇಲ್ಲಿ? ಅವ್ರು ಸ್ವಲ್ಪ ಕೆಲಸ ಇದೆ ಅಂತ ನಮ್ಮ ಅತ್ತೆ ಜೊತೆ ಹೊರಗೆ ಹೋದ್ರು. ಓ, ಮಿಸ್ ಮಾಡಬೇಡ, ಬರ್ಲೇಬೇಕು ಅಂತ ಹೇಳಿದ್ದೆ. ಓಕೆ, ಎನಿವೆ ನೀವು ಬನ್ನಿ. ಏ ಹೆಲೋ ಮಾಮ್, ರಿಷಿನಿ ಕಾಣಿಸ್ತಾ ಇಲ್ಲ. ಅವ್ರ ಮನೆ ಪಾರ್ಟಿ ಅಲ್ವಾ, ಇಲ್ಲೇ ಎಲ್ಲೋ ಇರ್ತಾನೆ. ಕಮ್ ಲೆಟ್ಸ್ ಗೋ. ಹಲೋ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಕ್ಯಾನ್ ಐ ಹ್ಯಾವ್ ಯುವರ್ ಕೈಂಡ್ ಅಟೆನ್ಷನ್ ಪ್ಲೀಸ್? ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತು ಈ ಪಾರ್ಟಿಗೆ ನೀವೆಲ್ಲರೂ ಬಂದಿರೋದು ನಮಗೆ ತುಂಬಾ ಖುಷಿಯಾಗಿದೆ. ಫಸ್ಟ್ಲಿ ಐ ಹಾರ್ಟ್ಲಿ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಪಾರ್ಟಿ. ಸೊ ಇವತ್ತಿನ ಈ ಪಾರ್ಟಿಯ ಕಾರಣ ಏನು ಅಂತ ನಿಮ್ಮೆಲ್ರಿಗೂ ಗೊತ್ತಿರಬಹುದು. ನನ್ನ ಹಿರಿಮಗ ರೋಹಿತ್ ಇನ್ ಎ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ 100 crores ಪ್ರಾಜೆಕ್ಟ್ ನ ಕ್ರ್ಯಾಕ್ ಮಾಡಿದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ತುಂಬಾ ಕಷ್ಟಪಟ್ಟಿದ್ದಾನೆ. ಮತ್ತೆ ಅವನಿಗೆ ಒಬ್ಬರ ಪ್ರಬಲವಾದ ಸಪೋರ್ಟ್ ಸಿಕ್ಕಿದೆ. ಅದು ಇನ್ಯಾರೂ ಅಲ್ಲ, ರೋಹಿತ್ನ ತಾಯಿ, ನನ್ನ ಧರ್ಮಪತ್ನಿ ತಾರಾ ಅವರು. ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವನಿಗೆ ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಅಂಡ್ ಐ ಥಿಂಕ್ ಇದಕ್ಕಿಂತ ಹೆಚ್ಚಾಗಿ ರೋಹಿತ್ ಮಾತಾಡೋದು ಒಳ್ಳೇದು. ದ ಮ್ಯಾನ್ ಆಫ್ ದ ಮೂಮೆಂಟ್, ರೋಹಿತ್, ಇಟ್ಸ್ ಯೋರ್ ಟರ್ನ್. ಥ್ಯಾಂಕ್ ಯು ಡ್ಯಾಡ್. ಗುಡ್ ಈವ್ನಿಂಗ್ ಎವ್ರಿವಾನ್. ಇವತ್ತಿನ ನನ್ನ ಈ ಸಕ್ಸಸ್ಗೆ ಡ್ಯಾಡ್ ಹೇಳಿದಾಗೆ ನಮ್ಮ ಅಮ್ಮನೇ ಕಾರಣ. ಎಲ್ಲ ಹಂತದಲ್ಲೂ ನನಗೆ ಸಪೋರ್ಟ್ ಮಾಡಿರೋದಾಗಿರ್ಬೋದು, ಅಥವಾ ನನ್ನ ಆಫೀಸಿಂದ ಸ್ಟ್ರೆಸ್ ಅಲ್ಲಿ ಬಂದಾಗ ನನ್ನ ನೋಡ್ಕೊಂಡಿರೋ ರೀತಿ ಆಗಿರ್ಬೋದು, ಅದೆಲ್ಲ ನನ್ನ ಇವತ್ತಿನ ಸಕ್ಸಸ್ಗೆ ಕಾರಣ. ಮಾಮ್, ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ಕಂಗ್ರಾಟ್ಸ್. ನನ್ಗ ಅದಕ್ಕೆ ಅಣ್ಣನ ಇಷ್ಟು ದೊಡ್ಡ ಸಕ್ಸಸ್ಗೆ ನೀವ್ ಬಿಟ್ರೆ ಇನ್ಯಾರ ಕಾರಣ? ಅಣ್ಣನ ಬಗ್ಗೆ ನಿಮಗ್ ಗೊತ್ತಲ್ವಾ? ಬೇಜಾರ್ ಮಾಡ್ಕೊಂಬೇಡಿ. ಅದಕ್ಕೆ ಅವನ ಈ ಸಕ್ಸಸ್ ಅಲ್ಲಿ ನಿಮ್ ಪಾಲು ತುಂಬಾ ದೊಡ್ಡದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಛೇ, ಹಾಗೇನಿಲ್ಲ ರಿಷಿ. ನೀವು ನಮ್ಮನೆ ಮಗಳಾಗಿ ಬಂದಿರೋದು ನಾವು ತುಂಬಾ ಲಕ್ಕಿ. ಅತ್ತಿಗೆ ಥ್ಯಾಂಕ್ಸ್. ಹಾಯ್ ರಿಷಿ. ಹಾಯ್ ಅನಿಕಾ. ಸರ್ಪ್ರೈಸ್. ನೋಡು, ನಿನ್ಗೋಸ್ಕರ ಸೂಟ್ ತಂದಿದ್ದೀನಿ, ಬೇಗ ಹೋಗಿ ಚೇಂಜ್ ಮಾಡ್ಕೊಂಬಾ. ಸೂಟಾ? ಅನಿಕಾ, ನಾನು ತುಂಬಾ ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ನಂಗೆ ಇದೆಲ್ಲ ಬೇಡ. ಹಾಗೆಲ್ಲ ಬೇಡ ಅನ್ಬಾರ್ದಪ್ಪ. ನಮ್ಮ ಮನೆ ನಿನಗೋಸ್ಕರ ಪ್ರೀತಿಯಿಂದ ತಂದಿದ್ದಾಳೆ, ಹಾಕೊಂಡ್ ಬಾ. ಥ್ಯಾಂಕ್ ಯು ಅಮ್ಮಮ್ಮ. ಅಟ್ ಲೀಸ್ಟ್ ನಾನ್ ಕೊಟ್ಟಿದ್ ಸೂಟ್ ಹಾಕೊಂಡ್ಮೇಲಾದ್ರೂ ಇವತ್ತಿನ ಟೆನ್ಷನ್ ಇಂದ ರಿಷಿ ಹೊರಗ್ ಬರ್ತಾನೆ. ಅಂಡ್ ಐ ಕ್ಯಾನ್ ಹ್ಯಾವ್ ಅ ಗುಡ್ ಟೈಮ್ ವಿತ್ ಹಿಮ್. ಆ ಹಳ್ಳಿ ಗುಗ್ಗು ಬಗ್ಗೆ ಯೋಚನೆ ಮಾಡದೆ ಇರೋ ಹಾಗೆ ರಿಷಿನ ನಾನ್ ನೋಡ್ಕೊಂತೀನಿ. ಗುಡ್ ಬೇಬಿ, ವೆರಿ ಗುಡ್. ಹಾಯ್ ತಾರಾ, ಕಾಂಗ್ರಾಟ್ಸ್. ತುಂಬಾ ದೊಡ್ಡ ಡೀಲ್ ಕ್ರ್ಯಾಕ್ ಮಾಡಿದೀರಾ. ಇದನ್ನೇ ತುಂಬಾ ದೊಡ್ಡ ಡೀಲ್ ಅಂದ್ರೆ ಹೇಗೆ? ಇನ್ನು ತುಂಬಾ ಇದೆ. ಮಚ್ ಮೋರ್ ಟು ಕಮ್. ಎನಿವೇಸ್, ಥ್ಯಾಂಕ್ಸ್. ನಮ್ಮ ಅನಿಕಾ ರಿಷಿಗೋಸ್ಕರ ಒಂದು ಹೊಸ ಸೂಟ್ ತಂದಿದ್ದಾಳೆ. ರಿಷಿ ಆ ಸೂಟಲ್ಲಿ, ಅನಿಕಾ ಡ್ರೆಸ್ ಅಲ್ಲಿ ಮೇಡ್ ಫಾರ್ ಈಚ್ ಅದರ್ ತರ ಕಾಣ್ತಾರೆ ಅಲ್ವಾ? ಮೇಡ್ ಫಾರ್ ಈಚ್ ಅದರ್ ಥರ ಕಾಣಿಸ್ತಾರಷ್ಟೇ. ಕಮಾನ್ ಊರ್ಮಿ, ಸೂಟ್ ಕೊಡೋ ಹುಡುಗಿರೆಲ್ಲ ನನ್ ಮಗನಿಗೆ ಸೂಟ್ ಆಗ್ತಾರೆ ಅನ್ಕೊಂಡಿದ್ಯಾ? ನೋ ಚಾನ್ಸ್. ನನ್ನ ಮಗನಿಗೆ ಸಿಗೋಳು ಎಲ್ಲದರ ಒಡತಿ ಆಗಿರ್ತಾಳೆ. ನಿನ್ನ ಮಗಳ ಹಾಗೆ ಯಾರ್ದೋ ಆಸ್ತಿಲಿ ಬದುಕ್ತಿರಲ್ಲ. ಊರ್ಮಿ, ಕೂಗ್ಬೇಡ.
ನೀನೀಗ ನನ್ನ ಮನೇಲಿದ್ಯಾ. ನನಗೆ ಅನಿಕಾ ಮೇಲೆ ಕೋಪ ಇಲ್ಲ, ಬಟ್ ಅನ್ನಪೂರ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟಕ್ಕೂ ನಿಜವಾದ ಒಡತಿ ಬೇರೆಲ್ಲೋ ಇದ್ದಾಳೆ. ಅನಿಕಾಗೆ ಅದ್ಯಾವುದು ಸೇರಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತು. ಸೊ ಅವರಿಬ್ರು ಮೇಡ್ ಫಾರ್ ಈಚ್ ಅದರ್ ತರ ಕಂಡ್ರು ದೂರ ದೂರ ಇರೋದೇ ಬೆಟರ್. ಸ್ಟೇಟಸ್ ಅಂತ ಒಂದು ಇದೆಯಲ್ಲ ಊರ್ಮಿ, ಅಷ್ಟು ಆಸ್ತಿ ನನ್ನ ಮೊಮ್ಮಗಳಿಗೆ ಸೇರದೇ ಇರ್ಬೋದು, ಆದ್ರೆ ಅದ್ರ ಒಡತಿ ಇನ್ನೆಲ್ಲೋ ಇದ್ದಾಳೆ ಅಂತ ಹೇಳಿದ್ಯಲ್ಲ, ಅದು ಸಾಧ್ಯ ಇಲ್ಲ. ಹಾಗಿರೋದಕ್ಕೆ ಸಾಧ್ಯನೂ ಇಲ್ಲ. ಅದು ಹೇಗ್ ಗೊತ್ತು? ವಾಟ್ ಇಫ್ ಅವಳೇನಾದ್ರೂ ಬಂದ್ಬಿಟ್ರೆ? ನೀವ್ ಹೇಳ್ತಾ ಇರೋದ್ ನೋಡ್ತಾ ಇದ್ರೆ ಅವಳೇನೋ ಈ ಪಾರ್ಟಿಗೆ ಕಾಲಿಟ್ಬಿಡ್ತಾಳೆ ಅನ್ನೋ ಹಾಗಿದೆ. ನನಗ್ ಗೊತ್ತು, ಅವಳು ಯಾವತ್ತೂ ಬರೋದಿಲ್ಲ. ಆಸ್ತಿ ಎಲ್ಲ ನಮ್ಮ ಅನೇಕನ್ಗೆ ಸೇರೋದು. ನೋಡೋಣ, ಇದಕ್ಕೆ ಟೈಮೇ ಉತ್ತರ ಕೊಡುತ್ತೆ. ನೀವ್ ಹೇಳ್ದಾಗೆ ಆಗುತ್ತಾ ಅಂತ ಕಾದು ನೋಡೋಣ. ಎಂಜಾಯ್ ದ ಪಾರ್ಟಿ. ಆಟ ನಿಲ್ಸ್ಬಿಟ್ಟು ಬೇಗ ಬಾ. ಶಿವು ಬಾರ ಇಲ್ಲಿ. ಈ ಊರಲ್ಲಿರೋ ಗಾಡಿಗಳಿಗೂ ನಂತರ ನಾಲ್ಕು ಕಣ್ಣು ಮೈ ಮ್ಯಾಗೆ ಬರ್ತವೆ. ಎಷ್ಟೊತ್ತು ಕೇಳಿದ್ರೆ ಎಷ್ಟೊತ್ತಿಗೆ ಬರೋದು ನೀನು? ನನ್ನ ಹೆಸರು ಹಾಳು ಮಾಡ್ಬೇಕು ಅಂತಾನೆ ಇದ್ದೀರಾ ನೀವೆಲ್ಲ? ಎಲ್ಲೋ ಗುಂಡ ಎಲ್ಲೋ? ಇದು ಎಂತ ದೊಡ್ಡ ಕಾಂಟ್ರಾಕ್ಟ್ ಗೊತ್ತೇನೋ ನಿನಗೆ? ಇಲ್ಲಿ ಬಂದಿರೋರಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ಏನ್ ನೋಡ್ತಾ ಇದ್ದೀರಾ? ಕೆಲಸದವ್ರಲ್ಲಿ ಅಣ್ಣ ಇಲ್ಲ ಇದ್ದಾರೆ. ಬನ್ನಿ ಬನ್ನಿ ಬೇಗ ಬನ್ನಿ. ಇವ್ರ ಅಣ್ಣ ನೀವೇನು ಟೆನ್ಷನ್ ತಗೊಬಿಡಿ, ಇವ್ರ ಕೆಲಸ ಚೆನ್ನಾಗಿ ಮಾಡ್ತಾರೆ. ಇವತ್ತು ಎಲ್ಲಾ ಕಡೆ ಫಂಕ್ಷನ್ ನಡೀತಾ ಐತೆ ಅಣ್ಣ. ಏನಮ್ಮ ಚೆನ್ನಾಗಿ ಕೆಲಸ ಮಾಡ್ತೀರಾ ತಾನೆ? ನಿಮ್ಮನ್ನೇ ಕೇಳ್ತಾ ಇರೋದು, ಕೆಲಸ ಮಾಡ್ತೀರಾ? ಅವ್ರು ಕರ್ಕೊಂಡೋಗಿ ಯೂನಿಫಾರ್ಮ್ ಕೊಡು, ಹಾಕೊಳ್ಳಿ. ಕೊಡ್ತು ನೀನ್ ಬಾರ. ಸಾರು ಸಾಕಷ್ಟು ಇಟ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ ಇರೋಕ್ ಜಾಗ, ಹೊಟ್ಟೆ ತುಂಬಾ ಊಟ, ಆಯ್ತಾ? ಬನ್ನಿ ಬನ್ನಿ. ಪಕ್ಷ ಪದ್ಧತಿಯಲ್ಲಿ 3 ವಿಧಗಳಿವೆ. ಅವುಗಳೆಂದರೆ ಏಕಪಕ್ಷ ಪದ್ಧತಿ, ದ್ವಿಪಕ್ಷ ಪದ್ಧತಿ, ಬಹುಪಕ್ಷ ಪದ್ಧತಿ. ಕೇವಲ ಒಂದೇ ಪಕ್ಷ ಅಸ್ತಿತ್ವದಲ್ಲಿದ್ದರೆ ಅದನ್ನು ಏಕಪಕ್ಷ ಪದ್ಧತಿ ಎನ್ನುತ್ತೇವೆ. ಉದಾಹರಣೆ ಚೀನಾ ಕಮ್ಯುನಿಸ್ಟ್ ಪಕ್ಷ. ದ್ವಿಪಕ್ಷ ನಿನಗೆ 7 ಸಲ ಹೇಳೋದು ಉಡ್ಬೇಕಾದ್ರೂ ಓದ್ಬೇಡ ಅಂತ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಓಯ್ ಇಲ್ಲೇನ್ ಮಾಡ್ತಾ ಇದ್ದೀರಾ? ಓ ಊಟ ನೋಡ್ಕೊಂಡು ಜಲ್ ಸುರಿಸ್ತಾ ಇದ್ದೀರಾ? ಮೊದ್ಲು ಕೆಲ್ಸ, ಆಮೇಲೆ ಊಟ. ಬನ್ನಿ ಬನ್ನಿ. ಕಮ್ಲಿ ಸ್ಯಾನೆ ಹೊಟ್ಟೆ ಹಸಿತೈತೆ, ಬೇಗ ಕೆಲಸ ಮುಗಿಸಿ ಆಮೇಲೆ ಊಟ ಮಾಡೋಣ.
ಅಮ್ಮ ಅಮ್ಮ ಒಬ್ನೇ ಬಂದ್ಯಾ ಚಂದ್ರು? ಎಲ್ಲಿ ನಿನ್ ಹೆಂಡತಿ ಮಗಳು ಎಲ್ಲ? ಸಾರಿ ಅಮ್ಮ, ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದೆ. ಅವ್ರು ರಮೇಶ್ ನಂದ ಮನೆ ಪಾರ್ಟಿಗೆ ಹೊರಟೋದ್ರು. ಹೋಗ್ಲಿ ಬಿಡಪ್ಪ, ನೀನ್ಯಾಕೆ ಬೇಜಾರು ಮಾಡ್ಕೋತೀಯ? ತಪ್ಪು ನಿಂದಲ್ಲ. ಗೊತ್ತಿದ್ದು ಆ ಮನೆಯಿಂದ ಹೆಣ್ಣು ತಂದಲ್ಲ, ತಪ್ಪೆಲ್ಲ ನಂದೆ. ಅಮ್ಮ ಅದು ನನ್ಗೆಲ್ಲ ಅರ್ಥ ಆಗತ್ತಪ್ಪ. ನಮ್ ಕೂಸಿನ ಬಗ್ಗೆ ಮಾತಾಡಿದ್ರೇನೆ ಮುಖ ಸಿಂಡರಿಸ್ಕೊಳ್ಳೋರು. ಇನ್ನು ಅವಳ ಹೆಸರಲ್ಲಿ ಅನ್ನದಾನ ಮಾಡ್ತಿದೀವಿ ಬನ್ನಿ ಅಂತ ಕರೆದ್ರೆ ಬರ್ತಾರೇನಪ್ಪ? ಅವ್ರಿಗಿದೆಲ್ಲ ಇಷ್ಟ ಇಲ್ಲ ಕಣೋ. ಈಗ್ಲೇ ಹೀಗೆ ಇನ್ ಕೂಸ್ ಬಂದ್ರೆ. ಅಮ್ಮ ಎಲ್ಲ ಸಿದ್ಧವಾಗಿದೆ, ಶುರು ಮಾಡೋಣ ಅರ್ಚಕ್ರೆ. ಬಪ್ಪ. Oh, and did you see her photo on Insta? It was so horrible. Oh. Anyway, let's have something. Waiter. ಮಾಡ್ತಿದ್ಯಾ? ಓ, ಬೆಳಿಗ್ಗೆ ಅವಮಾನ ಪಟ್ಟಿದ್ ಸಾಲ್ದು ಅಂತ ಇಲ್ಲಿ ಕೆಲಸ ಮಾಡಕ್ ಬಂದಿದ್ಯಾ? ಇನ್ನೂ ನಿಂಗ್ ಊರ್ ಬಿಟ್ಟೋಗ್ಬೇಕು ಅನ್ನೋ ಬುದ್ಧಿ ಬಂದಿಲ್ವೇನೆ? ನಾನ್ ಯಾಕೆ ಊರ್ ಬಿಟ್ಟೋಗ್ಬೇಕು? ಏಯ್, ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ಕಾಲೇಜಲ್ಲಿ ಆಗಿದ್ದು ಸಾಲಿಲ್ವಾ? ಏಯ್, ನೀನ್ ನನ್ ಕಾಲೇಜಿಗೆ ಬಂದು ನನ್ ಕ್ಲಾಸ್ ರೂಮ್ ಅಲ್ಲಿ ನನ್ ಪಕ್ಕ ಕೂರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ ಅಲ್ವಾ? ನಿನ್ ಜಾಗ ನನ್ ಪಕ್ಕದಲ್ಲಿ ಅಲ್ಲ ಕಣೆ, ಯಾವತ್ತಿದ್ರೂ ನನ್ ಕಾಲ್ ಕೆಳಗೇನೆ. ನಿಂಗಿ ನಡಿ, ನಮ್ ಕೆಲ್ಸ ನೋಡಮ್ಮ. ಏಯ್, ನಿಂತ್ಕೋ. ಈಗ್ಲಾದ್ರೂ ಅರ್ಥ ಆಯ್ತಾ ನಿನ್ ಸ್ಟೇಟಸ್ ಏನು ಅಂತ? ಕೆಸರಲ್ಲಿರೋ ಕಮಲಿ ಹಾರಾಡೋ ಆಸೆ ಇಟ್ಕೋಬಾರ್ದು. ನಾನಿಲ್ಲಿ ಕೆಲಸ ಮಾಡಕ್ ಬಂದೀನಿ, ನೀವು ನಿಮ್ ಕೆಲಸ ನೋಡ್ಕೊಳ್ಳಿ, ನನ್ನೂ ಕೆಲಸ ಮಾಡಕ್ ಬಿಡಿ. ನಿಂಗಿ, ಕಾಂಟ್ರಾಕ್ಟ್ ಅಪ್ಪ ಕರಿತಿದ್ರು, ನೀ ಆ ಕಡೆಗೆ ಹೋಗು. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ಸೌಭಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಶ್ರೀ ಮಾತಾ ಅನ್ನಪೂರ್ಣೇಶ್ವರಿಯೈ ನಮಃ. ದೇವ್ರ ಪ್ರಸಾದನ ಭಕ್ತಿಯಿಂದ ಎಲ್ಲರೂ ಸ್ವೀಕರಿಸಿ. ಸಾವಧಾನ ಇರ್ಲಿ, ಆರಾಮಾಗಿ ಊಟ ಮಾಡಿ.
ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ ಮನಸ್ಸು ತುಂಬಾ ಹಾರೈಸಿ ಹೋಗಿ. ಎಲ್ಲರೂ ಸ್ವೀಕರಿಸಿ. ಏನ್ ಬೇಕೋ ಕೇಳಿ ಬಡಿಸ್ಕೊಳ್ಳಿ, ದೇವ್ರ ಪ್ರಸಾದ. ಹಳೆ ಕಾಲದ ರಾಜರು ಈಗೇನೆ ದೇವ್ರನ್ನ ಬೇಡ್ಕೊಂಡು ಜನಕ್ಕೆಲ್ಲ ಊಟ ಹಾಕ್ತಿರಂತೆ. ಅನ್ಪೂರ್ಣಮ್ಮರು ಅವ್ರ ಮೊಮ್ಮಗಳು ವಾಪಸ್ ಬರ್ಲಿ ಅಂತ ಮಾಡ್ದಿರ ಪೂಜೆ ಇಲ್ಲ, ಪುಸ್ತಕ ಇಲ್ಲ, ಆದ್ರೆ ಆ ದೇವ್ರ ಕಣ್ ಬಿಡ್ಲೇ ಇಲ್ಲ. ಬಡವ್ರ ಕಷ್ಟನ ಅರ್ಥ ಮಾಡ್ಕೊಂಡು ಊಟನೂ ಹಾಕ್ತಾರೆ, ಬಟ್ಟೆನೂ ಕೊಡ್ತಾರೆ. ಈ ಸಾರಿನಾದ್ರೂ ಅವ್ರು ಅನ್ಕೊಂಡಿದ್ ನೆರವೇರ್ಲಿ. ಅಮ್ಮ, ನನ್ನನ್ ಕುತೂಹಲ. ಹೇಳಿ. ನಿಮ್ ಮೊಮ್ಮಗಳು ಸಿಕ್ಲಿ ಅನ್ಬಿಟ್ಟು ಇಷ್ಟೊಂದು ಖರ್ಚು ಮಾಡಿ ನಮ್ಗೆಲ್ಲ ಅಂದಾನ ಮಾಡ್ತಿದ್ದೀರಾ. ನಿಜವಾಗ್ಲೂ ನಿಮ್ ಮೊಮ್ಮಗಳು ಸಿಕ್ಕಿದ್ರೆ ನೀವ್ ಯಾಕೆ ನಡ್ಕೊಂತೀರಾ? ಯಾವ ರಾಜಮನೆತನಕ್ಕೂ ಕಡಿಮೆ ಆಗ್ದಿರೋ ಹಾಗೆ ಯುವರಾಣಿ ಹಾಗೆ ನೋಡ್ಕೋತೀನಿ. ಖಂಡಿತ ಅಮ್ಮ, ನಿಮ್ಗೆ ಒಳ್ಳೆ ಮನಸ್ಸಿದೆ. ನಿಮ್ಮ ಮೊಮ್ಮಗಳು ಬಂದೇ ಬರ್ತಾಳೆ. ನಿಮ್ ಬಾಯಿ ಹರಕೆ ಹಾಗೆ ಆಗ್ಲಿ. ಆದಷ್ಟು ಬೇಗ ಆ ದೇವ್ರು ನನ್ ಮೊಮ್ಮಗಳನ್ನ ನನ್ ಕಣ್ಣಿಗೆ ಬೀಳೋ ಹಾಗೆ ಮಾಡ್ಲಿ. ದೇವ್ರು ಒಳ್ಳೇದ್ ಮಾಡ್ತಾನೆ ಅಮ್ಮ. ಊಟ ಮಾಡಿ. ಏನಾಯ್ತು ಕಮ್ಲಿ? ಏನಿಲ್ಲ, ಏನೋ ಚುಚ್ಕೋತು. ಕಮ್ಲಿ, ಆಗ್ಲಿಂದ ಕೆಲಸ ಮಾಡ್ತಾನೆ ಇದೀವಿ, ಮುಗೀತಾನೆ ಇಲ್ಲ. ಇನ್ ಕೆಲಸ ಮಾಡ್ಬೇಕು ಅಂದ್ರೆ ಏನಾರ ತಿನ್ಲೇಬೇಕು. ಪಾರಮ್ಮಿ, ಒಸಿ ಏನಾರ ತಿನ್ಕೊಂಬರೋಣ. ನಿಂಗಿ ಎಲ್ಲ ಕೆಲ್ಸ ಮುಗಿಸ್ಬಿಟ್ಟು ಒಟ್ಕೆ ಹೋಗುಮ ಇರು. ಇದೇ ಹೇಳ್ಬೇಡ ಕಮ್ಲಿ ನೀನು. ನಾನ್ ಬಡ್ಸುವಾಗ್ಲೋ ತಿನ್ನುಮ್ಮ ಅಂದೆ, ನೀನೇ ಅಯ್ಯಪ್ಪ ಬೈದ್ರೆ ಅಂದಿದ್ದಕ್ ಸುಮ್ಕಾದೆ. ಇನ್ ಸುಮ್ಕಿರಕ್ ಆಗಕ್ಕಿಲ್ಲ. ಬಾ ಕಮ್ಲಿ. ತಡಿ, ಇದೊಂದ್ ಪದ ತೊಳ್ದು ಬಿಡ್ತೀನಿ. ಅದೇ ಮತ್ತೆ ನಡಿ ಹೋಗುಮ್ಮ. ಒಬ್ಬೊಬ್ರಿಗೆ 2-3 ಮೇಲೆ ಕೊಡಕ್ ಹೋಗ್ಬೇಡ, ಆಮೇಲೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಎಲ್ಲ ನೀನ್ ನಿಂತು ಕರೆಕ್ಟಾಗಿ ಮೇಂಟೈನ್ ಮಾಡು. ಓಹೋ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅಣ್ಣ, ಸ್ಯಾನೆ ಹಸ್ವಾಗ್ತಾ ಇತ್ತು. ಹುಚ್ಚಮ್ಮ ಬಾಯಿ, ಯಾರಿಗೆ ತಾನೇ ಹಸುವಾಗೋದಿಲ್ಲ? ಬಂದಿರೋ ಗೆಸ್ಟ್ ಮೊದಲು ಊಟ ಕೊಡಿ ಅಂತ ಹೇಳಿದ್ರೆ ನೀವೇ ಬಕಾಸುರ ತರ ತಟ್ಟೆಗೆ ಹಾಕೊಂಡು ಕೂತಿದ್ರಲ್ಲ. ಸ್ವಲ್ಪನಾದ್ರೂ ಕೆಲಸದ ಮೇಲೆ ಭಯ ಭಕ್ತಿ ಇರಬೇಕು. ನಿಮ್ಮನ್ನೊಂದೇನ್ ಪ್ರಯೋಜನ? ನಿಮ್ಮನ್ನ ಕರ್ಕೊಂಡ್ ಬಂದಲ್ಲ, ಅವನು ಕ್ಯಾಕ್ರು ಸುಗಿಬೇಕು. ಏನಮ್ಮ, ಪಾತ್ರೆ ಎಲ್ಲ ತೊಳೆದಿದ್ದಾಯ್ತಾ? ಇನ್ನೂ ಒಸಿ ಬಾಕಿ ಐತೆ. ಏಯ್, ಕಿತ್ಕೊಳ್ಳೋ ತಟ್ಟೆನ. ಮೊದಲು ಹೋಗಿ ಕೆಲಸ ಮುಗಿಸಿ ಗೆಸ್ಟ್ಗಳು ತಿಂದು ಉಳಿದ್ರೆ ಆಮೇಲೆ ಸುರ್ಕೊಳ್ಳಿವ್ರಂತೆ. ಏಯ್, ನಿನಗೆ ಎಷ್ಟು ಸರಿ ನಾವು ಹೇಳೋದು? ಬಂದಿರೋ ಗೆಸ್ಟ್ಗಳು ಕೊಡೋದ್ರೆ ಕೆಲಸ ಮುಗಿದ್ಯಾ? ಕೆಲಸದಿಂದ ತೆಗೆದಾಕ್ಬೇಕು. ಅಯೋಗ್ಯ ಅಂತ ಹೋಗೋದು. ನಂದೇ ತಪ್ಪು. ನಾನು ನಿಂಗೆ ಬಲವಂತ ಮಾಡಿ ಊಟಕ್ಕೆ ಕರಿಬಾರ್ದಿತ್ತು. ಬ್ಯಾಸರ ಮಾಡ್ಕೋಬೇಡ ನಿಂಗೆ, ನಡಿ. ಏಟೋತಿಂದ ನಾವು ಕೆಲಸ ಮಾಡಿದ್ದು ಅವನ ಕಣ್ಣಿಗೆ ಬಿದ್ದಿಲ್ಲ. ತಟ್ಟೆಗೆ ಊಟ ಹಾಕೊಂಡಿದ್ ಮಾತ್ರ ನೋಡ್ಬಿಟ್ಟ. ಒಂದ್ ತುತ್ತುವೆ ಬಾಯ್ಗಿಡೋಕ್ ಬಿಡ್ನಿಲ್ಲ. ಇವ್ನು ನಮ್ಮ ಹಳ್ಳಿಗೆ ಬಂದವನಲ್ವಾ? ಓಯ್, ನಿಂಗಿ ವಾಯ್ಸ್ ಕೇಳಿಸ್ದಂಗೆ ಆಯ್ತಲ್ಲ. ನಿಂಗಿ ಇಲ್ಲಿ ಬಂದಿದ್ದಾಳ? ಹಾಗಾದ್ರೆ ಅವಳ ಜೊತೆ ಕಮ್ಲಿನೂ ಬಂದಿರ್ತಾಳೆ. ಎಕ್ಸ್ಕ್ಯೂಸ್. ಛೇ, ಅವ್ರು ಯಾಕೆ ಇಲ್ಲಿಗೆ ಬರ್ತಾರೆ? ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ಹೀಗೆ ಅನ್ಸಿರ್ಬೇಕು. ರಾಕ್ಷಸಿ, ಇಟ್ಟು ಜೋರ ಕಿರ್ಚಿದ್ರೆ ಕಟ್ಟಿಸ್ಕಿ ಸಾಯಿಸ್ಬಿಡ್ತೀನಿ. ಡೋಂಟ್ ಈವನ್ ಟ್ರೈ ಟು ಶೌಟ್.
ಲುಕ್, ಕಾಲೇಜಲ್ಲಿ ಏನೋ ಬರೀ ಅವಮಾನ ಮಾಡಿ ಆಚೆ ಹಾಕ್ಸ್ದೆ. ಇದು ನನ್ ಮನೆ. ತುಂಬಾ ಓವರ್ ಆಗಿ ಆಡಿದ್ರೆ ತಿನ್ನೋಕ್ ಊಟನೂ ಸಿಗ್ಬಾರ್ದು. ಹಾಗ್ ಮಾಡ್ತೀನಿ. ಕೊಟ್ಟಿರೋ ಕೆಲ್ಸನ ಮುಗಿಸಿ ಯಾರ್ ಕಣ್ಣಿಗೂ ಕಾಣಿಸ್ದೆ ಹೊಟ್ಟೋಗಿ. ಮುಖ್ಯವಾಗಿ ಋಷಿ ಕಣ್ಣಿಗೆ ನೀನು ಮತ್ತವಳು ಕಾಣಿಸ್ಕೋಬಾರ್ದು. ಒಂದ್ ವೇಳೆ ಕಾಣಿಸ್ಕೊಂಡ್ರೆ ಕಾಣಿಸ್ತಾ ಇರೋ ಈ ಕಣ್ಣು ನಿನ್ ಮುಖದ ಮೇಲಿರಲ್ಲ. ಕಮ್ಲಿ, ಏ ಕಮ್ಲಿ, ಏನ ನಿಂಗೆ? ನಾನು ಆ ಪಟ್ಟಣದವನ್ನ ನೋಡ್ದೆ. ಅವನ್ದವ್ ಮಾತಾಡಿದ್ರೆ ಏನಾರ ಸಹಾಯ ಮಾಡ್ತಿದ್ನೇನೋ. ಆದ್ರೆ ಆ ರಾಕ್ಷಸಿ ಕೂಗಕ್ಕೂ ಬಿಡ್ದೆ ಬಾಯಿ ಮುಚ್ಚಿ ಗಟ್ಟಿಯಾಗಿ ಕೈ ಹಿಡ್ಕೊಂಡ್ಬಿಟ್ಲು. ಯಾರ ನಿಂಗೆ? ಯಾರನ್ನ ನೋಡ್ದೆ? ಅದೇ ನಮ್ ಊರಿಗೆ ಬಂದಿದ್ನಲ್ಲ ಆ ಪಟ್ಟಣದವನು, ಬುಲೆಟ್ ಬಸ್ಯ.